ನಮಸ್ಕಾರ. ಅಖಾಡ ಬಿಗ್ ಫೈಟ್ ವಿಶೇಷ ಡಿಬೇಟ್ಗೆ ಸ್ವಾಗತ. ನಾನು ಪ್ರಭು. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿರುಗಾಳಿ ಜೋರಾಗಿ ಬೀಸಿತ್ತು. ಕಳೆದ 2 ದಿನಗಳ ಹಿಂದೆ ತಣ್ಣಗಾಯಿತು ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಯಾಕಂದರೆ ನಾನೇ 5 ವರ್ಷ CM ಅಂಥೇಳಿ ಸಿದ್ದರಾಮಯ್ಯನವರು ಅವತ್ತು ಏನು ನಂದಿ ಹಿಲ್ಸ್ನಲ್ಲಿ ಕ್ಯಾಬಿನೆಟ್ ಸಭೆ ಕರೆದಿದ್ರು, ಅವತ್ತು ಕ್ಲಿಯರ್ ಮಾಡಿದ್ರು ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಮತ್ತೆ ಅದಕ್ಕೆ ಪುಷ್ಟಿ ಕೊಡುವಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯರವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸಿಕೊಳ್ಳುವಂಥ ಪ್ರಯತ್ನವನ್ನು ಹೈಕಮಾಂಡ್ ಇದೀಗ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಇದು ಸಿದ್ದರಾಮಯ್ಯನವರ ಆ ಸಾಮರ್ಥ್ಯವನ್ನು ಬಳಸಿಕೊಳ್ಳುವಂಥ ಪ್ರಯತ್ನನ ಅಥವಾ ಅವರನ್ನು ಕುರ್ಚಿಯಿಂದ ಕೆಳಗಿಳಿಸುವಂತಹ ಮಾಸ್ಟರ್ ಪ್ಲಾನ? ಯಾಕಂದರೆ DK ಶಿವಕುಮಾರ್ ಅವರು ಕೂಡ ಅದಕ್ಕೆ ಪೂರಕವಾದಂಥ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಶಾಸಕರ 1-to-1 ಮೀಟಿಂಗ್ ಮಾಡಿ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ಅವ್ರು ಹೋಗ್ತಾರೆ. ಅದಾದಮೇಲೆ ಈ ರೀತಿಯ ಬೆಳವಣಿಗೆ. ಸಿದ್ದರಾಮಯ್ಯನವರು OBC ಅಂದರೆ ರಾಷ್ಟ್ರೀಯ OBC ಸಲಹಾ ಸಮಿತಿಗೆ ನೇಮಕ ಮಾಡಲಾಗಿದೆ. ಒಂದು ಉತ್ತಮವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಅವಕಾಶಗಳು ಬಂದಾಗ ಸಿದ್ದರಾಮಯ್ಯನವರು ನಯವಾಗಿ ತಿರಸ್ಕಾರ ಮಾಡಿದ್ರು, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂಥೇಳಿ. ಆದರೆ ಈ ಬಾರಿ ಹೈಕಮಾಂಡೇ ಅವರನ್ನು ತಳ್ಳುತ್ತಾ ಇದೆಯಾ ಅನ್ನುವಂಥ ಅನುಮಾನಗಳಿದ್ದಾವೆ. ಹಾಗಾದರೆ ಇದರ ಹಿಂದೆ ಯಾರಿದ್ದಾರೆ? ಇದು ಹೈಕಮಾಂಡ್ ಅವರ ನಿರ್ಧಾರನ ಅಥವಾ ರಾಜ್ಯದ ಮತ್ತೊಂದು ಬಣ, ಸಿದ್ದರಾಮಯ್ಯ ಅವರ ವಿರೋಧಿ ಬಣ ಈ ರೀತಿಯಾಗಿ ಅವರನ್ನು ದೆಹಲಿಗೆ ಕಳಿಸುವಂಥ ಹುನ್ನಾರವನ್ನು ಮಾಡ್ತಾ ಇದೆಯಾ? ಇದು ಯಾಕೆ ಇಲ್ಲಿ ಮುಖ್ಯವಾಗಿದೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ಬದಲಾವಣೆಯ ಆ ಒಂದು ಸಮಯ ಏನಿದೆ ಅಲ್ವಾ, 50-50 ಆ ಸಮಯ ಹತ್ತಿರ ಬರ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿನೋ ಅಥವಾ ನವಂಬರು ಡಿಸೆಂಬರು ಅದನ್ನು ನಮ್ಗೆ ಗೊತ್ತಿಲ್ಲ. ಆದರೆ ಈ ರೀತಿಯಾದಂತಹ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲೇದಾಗಿ BJP ವಕ್ತಾರರಿದ್ದಾರೆ ಅನಿಲ್ ಚಳಗೇರಿ ಅವರು, ಅವ್ರನ್ನ ಸ್ವಾಗತ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ, ನಮಸ್ತೆ. ಕಶ್ಯಪ್ ಸರ್, ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ. ಈಗ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಅವ್ರ ಸಾಮರ್ಥ್ಯ, ಅವರ ಹಿಂದ ಒಂದು ಬಲವನ್ನು ನೋಡಿ, ಅವ್ರಿಗಿರುವಂಥ ಜನಬೆಂಬಲವನ್ನು ನೋಡಿ ಕರೆಸಿಕೊಳ್ತಿದ್ದಾರಾ, ಅಥವಾ CM ಕುರ್ಚಿ ಬಿಟ್ಟುಕೊಡ್ಲಿ ಅಂಥೇಳಿ ಬಲವಂತವಾಗಿ ಎಳ್ಕೊಂಡು ಹೋಗ್ತಿದ್ದಾರಾ ಅಂತ? ನೋಡಿ, ಇದೊಂದು ಕೌನ್ಸಿಲ್ ಬಾಡಿ, ಗವರ್ನಿಂಗ್ ಬಾಡಿ. ನಮ್ಮ OBC ರಾಷ್ಟ್ರದ ಘಟಕದ ಅಧ್ಯಕ್ಷರು ಅನಿಲ್ ಜೈಚಂದ್ ಅವರು ಇವ್ರನ್ನೊಬ್ಬರನ್ನ ಮೆಂಬರ್ ಮಾಡಿದ್ದಾರೆ, ಒನ್ ಆಫ್ ದಿ ಮೆಂಬರ್. ಅದರಲ್ಲಿ ಹರಿಪ್ರಸಾದ್ ಅವರಿದ್ದಾರೆ, ವೀರಪ್ಪ ಮೊಯ್ಲಿ ಅವರಿದ್ದಾರೆ, ನಮ್ಮ ಇದು ಅಶೋಕ್ ಗೆಹ್ಲೋಟ್ ಮಾಜಿ ಮುಖ್ಯಮಂತ್ರಿ ರಾಜಸ್ಥಾನ ಅವರಿದ್ದಾರೆ, ಭೂಪೇಶ್ ಬಘೇಲ್ ಇದ್ದಾರೆ, ನಾರಾಯಣ ಸ್ವಾಮಿ ಅವರಿದ್ದಾರೆ, ಸಚಿನ್ ಪೈಲಟ್ ಅವರಿದ್ದಾರೆ, ಮುಂತಾದ ಹಲವು ನಾಯಕರು OBC ಪರವಾದ ನಾಯಕರು, OBC ನಾಯಕರು ಆ ಘಟಕದಲ್ಲಿದ್ದಾರೆ. ಹಾಗಾಗಿ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಆಗುತ್ತಿರುವ ತುಳಿತಕ್ಕೆ, ಆಗುತ್ತಿರುವ ಜನಾಂಗದ ಬಗ್ಗೆ ಅವ್ರಿಗೆ ಕಾಳಜಿ ಇರುವ ನಾಯಕರು ಅವ್ರ ಬಗ್ಗೆ ಚಿಂತನೆ ಮಾಡಿ ಅವ್ರಿಗೆ ಆ ರಾಷ್ಟ್ರದಲ್ಲಿ ಆಗುತ್ತಿರುವ ತೊಂದರೆಯನ್ನು ಒಂದು ಅವಲೋಕಿಸಿ ಅವರಿಗೆ ಆಗಬೇಕಾಗಿರುವ ಕೆಲಸಗಳ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡಿ ನಮ್ಮ ರಾಷ್ಟ್ರಾಧ್ಯಕ್ಷರಾದ ಖರ್ಗೆ ಸಾಹೇಬ್ರಿಗೂ ಮತ್ತು ರಾಹುಲ್ ಗಾಂಧಿ ಅವರಿಗೆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಏನಕ್ಕೆ ಅಂದರೆ, ನಿಮಗೆ ಗೊತ್ತು, ರಾಜ್ಯದಲ್ಲಿ ಅವರು ಒಬ್ಬರು ಅಹಿಂದ ನಾಯಕ ಅನ್ನೋದು ಎರಡು ಮಾತಿಲ್ಲ, ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಅವರು ಮಾಡಿರುವ ಕೆಲಸಗಳು, ಅವರು ಅಹಿಂದ ಪರವಾಗಿ ನಿಂತು ಅವರು ಮಾಡಿರೋ ಕೆಲಸಗಳು, ಅವ್ರು ಮಾಡಿರೋ ಪಾಲಿಸಿಗಳು, ಅವರು ದಲಿತರ ಪರವಾಗಿ, ಹಿಂದುಳಿದವ್ರ ಪರವಾಗಿ, ಅತಿ ಸಣ್ಣ ಜನಾಂಗದ ಪರವಾಗಿ ನಿಂತು ಅವ್ರ ಹಿಂದೆ ನಿಂತು ಅವ್ರಿಗೆ ಶೋಷಿತ ಪರವಾಗಿ ಅವ್ರು ಮಾತಾಡಿ ಧ್ವನಿ ಎತ್ತಿ ಅವ್ರಿಗೆ ಕೆಲಸಗಳು ಮಾಡಿದ್ದಾರೆ, ಪಾಲಿಸಿಗಳು ಫ್ರೇಮ್ ಮಾಡಿ ಅವ್ರಿಗೆ ತಲುಪಿಸಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅವರ ಅನುಭವವನ್ನು ಹಂಚಿಕೊಳ್ಳಿ ಅಂತ ಒಂದು ಆ ಟೀಮಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನು ಇಟ್ಕೊಂಡಿದ್ದಾರೆ. BK ಹರಿಪ್ರಸಾದ್ ಅವರೂ ಒಬ್ಬರು OBC ನಾಯಕರು, ಈಡಿಗ ಸಮುದಾಯದ ಬಂದಿರೋರು. ಅವ್ರಿಗೂ ತುಳಿತಕ್ಕೊಳಗಾದ ಜನಾಂಗದ ಬಗ್ಗೆ, ಅವ್ರಿಗೂ ಶೋಷಿತ ಒಳಗಾದ ಜನಾಂಗದ ಬಗ್ಗೆ ಅವ್ರಿಗೆ ಕಾಳಜಿ ಇದೆ. ಅವರು ಆ ಜನಾಂಗಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ಆಲೋಚನೆ ಇದೆ. ರಾಷ್ಟ್ರದಲ್ಲಿ ಆಗುತ್ತಿರುವ ತೊಂದರೆಗಳನ್ನು ಇದೇ ಟೈಮ್ನಲ್ಲಿ ಯಾಕಂತ, ಈ ಟೈಮಲ್ಲಿ ಯಾಕೆ ಬೇಕಿತ್ತು ಅಂತ ನೋಡಿ. ಇದು ಆನ್ಗೋಯಿಂಗ್ ಪ್ರೋಸೆಸ್ಸು, ನಮ್ಮ ಪಕ್ಷದಲ್ಲಿ ನಡೆಯೋ ಆನ್ಗೋಯಿಂಗ್ ಪ್ರೋಸೆಸ್ಸು. ನಾವು ಏನು ನಮ್ಮ ಕಳೆದ ಜೈಪುರ್ ಇದರಲ್ಲಿ ನಾವು ಒನ್ ಪಾಯಿಂಟ್ ಅಜೆಂಡಾ ಇಟ್ಕೊಂಡಿದ್ವಿ, 1 by 1 ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿದ್ವಿ. ಜೈಪುರಲ್ಲಿ ನಡೆದಿತ್ತು ಮತ್ತು ಬೆಳಗಾಮಲ್ಲಿ ನಡೆದಿದ್ದ ಅಧಿವೇಶನದ ಅಜೆಂಡಾಗಳನ್ನೆಲ್ಲ ನಾವು ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಇದು ಒನ್ ಆಫ್ ದಿ ಪಾಯಿಂಟು. ನಾವು ಇಡೀ ರಾಷ್ಟ್ರಾದ್ಯಂತ OBC ನಾಯಕರು ಪ್ರತಿ ರಾಜ್ಯಕ್ಕೂ ಹೋಗಿ ಅಲ್ಲಿ ಆಗುತ್ತಿರುವ
ಅವರ ದಲಿತರು ಮತ್ತು ಹಿಂದುಳಿದವರಿಗೆ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಒಂದು ಅಧ್ಯಯನ ಮಾಡಿ ಮತ್ತು ಅದನ್ನು ಹೇಗೆ ನಾವು ಇದು ಆಳುವ ಸರ್ಕಾರದ ಮುಂದೆ ಇದು ಪ್ರೆಸೆಂಟ್ ಮಾಡಿ ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಸಮಿತಿ ರಚನೆಯಾಗಿದೆ ಹೊರತು ಇದು ಸಿದ್ದರಾಮಯ್ಯನವ್ರನ್ನ ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಸಿದ್ದರಾಮಯ್ಯನವರು ಏನೋ ಇಲ್ಲಿಂದ ಹೋಗ್ತಾರೆ, ಅದು ಸತ್ಯಕ್ಕೆ ದೂರವಾದ ಮಾತು. ಅದನ್ನು ನಾವು ಖಂಡಿಸ್ತೀವಿ. ನಮ್ಮ ಪ್ರೆಸ್ ರಿಲೀಸೇ ಮಾಡಿದ್ದಾರೆ. ಈಸ್ ಒನ್ ಆಫ್ ದಿ ಮೆಂಬರ್, ಈಸ್ ನಾಟ್ ಎ ಪ್ರೆಸಿಡೆಂಟ್ ಆರ್ ಎ ಚೇರ್ಮನ್ ಆಫ್ ದಿ OBC ಘಟಕ ಆಫ್ ನಮ್ಮ AICC. ಓಕೆ, ಅಂದ್ರೆ ನಿಮ್ಮ ಪ್ರಕಾರ ಬದಲಾವಣೆ ಇಲ್ಲ ಹಾಗಾದ್ರೆ? ಈ ಬದಲಾವಣೆ ನೋಡಿ, ಬದಲಾವಣೆ ಮಾಡುವುದು ಸದ್ಯಕ್ಕೆ ನಮ್ಮ DK ಶಿವಕುಮಾರ್ ಸಾಹೇಬರು ರಾಜ್ಯದ KPCC ಅಧ್ಯಕ್ಷರೇ ಹೇಳಿದ್ದಾರೆ. ನಾನು ರಾಜ್ಯದ KPCC ಅಧ್ಯಕ್ಷ DCM, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದೇನಿದ್ರು ಡಿಸ್ಕಷನ್ ಆಗೋದು, ಡಿಸಿಷನ್ ಆಗೋದು ದೆಹಲಿ ಮಟ್ಟದಲ್ಲಿ. ರಾಹುಲ್ ಗಾಂಧಿ ಅವರಿದ್ದಾರೆ, ಸೋನಿಯಾ ಗಾಂಧಿ ಅವರಿದ್ದಾರೆ, ಖರ್ಗೆ ಸಾಹೇಬ್ರಿದ್ದಾರೆ. ಅದನ್ನೇನಾಗಬೇಕು ಮುಂದಿನ ದಿನಗಳಲ್ಲಿ ಆಗುತ್ತೆ. ಅದು ಮಾತುಕತೆ ನಡೆದಿರೋದು 4 ಗೋಡೆ ಒಳಗಡೆ. ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಹಾಗಾಗಿ ಪ್ರಸ್ತುತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು. ಹೌದು, DK ಶಿವಕುಮಾರ್ ಸಾಹೇಬರು ಪಕ್ಷಕ್ಕಾಗಿ ಹಗಲು ಇರುಳು ಶ್ರಮ, ರಕ್ತ ಎಲ್ಲ ಮಾಡಿದ್ದಾರೆ. ಅವ್ರಿಗೂ ಒಂದಲ್ಲ ಒಂದು ದಿವಸ ಅವ್ರಿಗೆ ಸ್ಥಾನ ಸಿಗುತ್ತೆ. ಬಟ್ ಪ್ರಸ್ತುತವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್. ಎಸ್ ಸರ್, ಓಕೆ. ಅನಿಲ್ ಸರ್, ಈಗ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ಮೋದಿ ಅವ್ರಿಗೆ ಪರ್ಯಾಯವಾಗಿ ಕಾಂಗ್ರೆಸ್ನಲ್ಲಿ ಒಬ್ಬ ನಾಯಕನನ್ನು ಹುಟ್ಟು ಹಾಕ್ತಾ ಇದ್ದಾರೆ. ಸೆಡ್ ಹೊಡೆಯೋಕೆ ಅಂದರೆ ಅವ್ರು ಕೌಂಟರ್ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ತರ್ತಾ ಇದ್ದಾರೆ ಅಂತ ಈಗೂ ಚರ್ಚೆ ಆಗ್ತಾ ಇದೆ. ಪ್ರಭುವರೇ, ಒಂದು ವಿಷಯ ತುಂಬ ಕ್ಲಿಯರ್ ಆಗಿದೆ. ನೀವು ರಾಷ್ಟ್ರ ಮಟ್ಟದಲ್ಲಿ ಯಾರಾದರೂ ಬರಬೇಕು ಅಂತ ಹೇಳಿದ್ರೆ ಅವರು ಜನರ ಮಧ್ಯದಿಂದ MLAಗಳ ಸಪೋರ್ಟು ಅಥವಾ ಬೇರೆ ಬೇರೆ ರಾಜ್ಯಗಳ ಚೀಫ್ ಮಿನಿಸ್ಟರ್ಗಳ ಸಪೋರ್ಟು, ಪಾರ್ಟಿಯ ಒಟ್ಟು ಸಪೋರ್ಟ್ ಮೂಲಕ ಬರ್ಬೋದು. ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾವು ಹೇಳ್ತಾ ಇಲ್ಲ, BJP ಆಗಿ ಒಂದು ವಿರೋಧ ಪಕ್ಷವಾಗಿ ನಾವು ಈ ವಿಷಯವನ್ನು ಹೇಳ್ತಾ ಇಲ್ಲ. ಖುದ್ದು ಸಿದ್ದರಾಮಯ್ಯನವರಿಗೆ ಅವರದೇ ಪಕ್ಷದ MLAಗಳು ಮಾತನಾಡ್ತಾ ಇದ್ದಾರೆ, ಮಿನಿಸ್ಟರ್ಗಳು ಮಾತನಾಡ್ತಾ ಇದ್ದಾರೆ. ಮೊನ್ನೆ ಕೇವಲ 3 ದಿವಸಗಳ ಹಿಂದೆ ಮಾನ್ಯ DK ಶಿವಕುಮಾರ್ ಅವರು ಈ ಸುರ್ಜೇವಾಲಾ ಅವ್ರ ಮೀಟಿಂಗ್ ಆದಮೇಲೆ ಅವತ್ತು ಹೊರಗಡೆ ಬಂದು ಪ್ರೆಸ್ಗಳಿಗೆ ಮಾತನಾಡುವಾಗ ಅವತ್ತು ಹೇಳ್ತಾರೆ, ನನ್ನ ಹತ್ರ ಏನು ಆಪ್ಷನ್ ಇದೆ ಅಂತ. ಸಪೋರ್ಟ್ ಮಾಡೋದು ಬಿಟ್ಟು ನನ್ನ ಹತ್ರ ಏನಿದೆ ಅಂತ ಅವರು ಹೇಳ್ತಾರೆ. ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವರ ರಾಮನಗರದ ಶಾಸಕರು 100 ಜನ, ಅಂದರೆ ಎಷ್ಟರಲ್ಲಿ 136ರಲ್ಲಿ 100 ಜನ ಈಗಾಗಲೇ ಅವ್ರ ಜೊತೆಗಿಲ್ಲ, DK ಶಿವಕುಮಾರ್ ಜೊತೆಗಿದ್ದಾರೆ ಅಂತ ಹೇಳಿದಾಗ ಈ ಎಲ್ಲ ಪ್ರಸಂಗಗಳನ್ನು ನೋಡ್ತಾ ಇದ್ರೆ ಮೋದಿ ಅವರಿಗೆ ಆಲ್ಟರ್ನೇಟಿವ್ ಇರಲಿ, ಅವರ ಕುರ್ಚಿಯನ್ನು ಅವ್ರು ಉಳಿಸ್ಕೊಳ್ಳೋದೇ ತುಂಬ ಕಷ್ಟ ಆಗಿದೆ. ಇನ್ನು ಇವತ್ತಿನ ವಿಷಯಕ್ಕೆ ಬರ್ತಾ ಇದ್ರೆ, ಮಧ್ಯಾಹ್ನ 4 ಗಂಟೆಗೆ ನೀವೆಲ್ಲ ಬ್ರೇಕಿಂಗ್ ಮಾಡಿದ ಮೇಲೆ 4 ಗಂಟೆಗೆ ಮಾಧ್ಯಮದವ್ರಿಗೆ ಮಾತನಾಡುವಾಗ ಮಾನ್ಯ ಸಿದ್ದರಾಮಯ್ಯನವರು, ನೀವು ಆ ಸ್ಟೇಟ್ಮೆಂಟನ್ನು ಸರಿಯಾಗಿ ನೋಡಿದ್ರೆ, ಇಲ್ಲ ನಾನೊಂದು ಮೀಟಿಂಗ್ ಮಾಡು ಅಂತ ಹೇಳಿದೆ, ನನಗೆ ಗೊತ್ತಿಲ್ಲ ಯಾಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಅಂತ ಒಪ್ಕೊಂಡೇ ಬಿಟ್ರು. ಒಬ್ಬ ಚೀಫ್ ಮಿನಿಸ್ಟರ್ ಆದಂಥವ್ರು ನನ್ನನ್ನು ಯಾಕೆ ಅಧ್ಯಕ್ಷ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ಮಾತನಾಡ್ತೀನಿ, ಕೊಟ್ಟರೆ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿದರು. ಅದರ ಅರ್ಥ ಅದಾದ ನಂತರ ಬಂದಿರೋ ಕ್ಲಾರಿಟಿಗಿಂತ ಮುಂಚೆ ಬಹುಶಃ ಸಿದ್ದರಾಮಯ್ಯನವರು ಗರಂ ಆಗಿ ಡೆಲ್ಲಿಗೆ ಏನೋ ವಿಷಯ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿಸಿರ್ಬೋದು ಅಂತ ಅವ್ರದೇ ವಿಷಯ. ನಾನು ಇದರಲ್ಲಿ ಯಾವುದನ್ನು BJPಗೆ ಸೇರಿಸಿಲ್ಲ. ನಮಗೇನು ಸಂಬಂಧ ಅಂತ ಹೇಳಿದ್ರೆ ಸರ್, ಈ ರಾಜ್ಯದಲ್ಲಿ ಆಡಳಿತ ನಡೆಸಬೇಕಾದಂಥ ಫುಲ್ ಮೆಜಾರಿಟಿ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್. ಅವ್ರೇನು ಆಡಳಿತ ಮಾಡಬೇಕಾಗಿತ್ತು, ಅವರ ಮುಖ್ಯಮಂತ್ರಿಯ ಚೇರನ್ನು ಅಳ್ಗಾಡಿಸ್ಕೊಳ್ಳಿ. ಹಿಂದೆ ಕಾಂಗ್ರೆಸ್ಸಿನ ವಕ್ತಾರರು ಯಾವಾಗಲೂ ಹೇಳ್ತಾ ಇದ್ರು, ಇಲ್ಲ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಗಳು, 5 ವರ್ಷ ಅವರೇ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇರೋರು. ಇವತ್ತೇನು ಬಂದಿದ್ದಾರೆ, ಪ್ರಸ್ತುತ ಸಿದ್ದರಾಮಯ್ಯನವರು ಮಾತ್ರ ನಮ್ಮ ಮುಖ್ಯಮಂತ್ರಿ, DK ಶಿವಕುಮಾರ್ ಅವರು ಬೆವರು ರಕ್ತ ಹರಿಸಿದ್ದಾರೆ. ಅಂದರೆ ಇವರ ಆಂತರಿಕ ಜಗಳ ಇವತ್ತು ಒಳಗಡೆ ಉಳಿದಿಲ್ಲ, ಇದು ಬಹಿರಂಗವಾಗಿ ಹೋಗಿದೆ. ಟಿವಿ ಸ್ಟೇಟ್ಮೆಂಟ್ಗಳು ಪ್ರತಿ ದಿವಸ ನಡೀತಾ ಇದೆ. ಹೀಗಾಗಿ ನಮಗಿದ್ರ ಬಗ್ಗೆ ತುಂಬಾ ಏನು ಇಂಟ್ರೆಸ್ಟ್ ಇಲ್ಲ. ರಾಜ್ಯದ ಜನರಿಗೆ ಒಳ್ಳೇದಾಗಬೇಕು, ಅದು ನಮ್ಮ ಪಾಯಿಂಟ್. ಎಸ್ ಸರ್, ಬರ್ತೀನಿ ಸರ್. ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಅಖಾಡ